ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಒಂದ್ ನಿಮಿಷ ಇರ. ಅರುಣ ಏನು ಎಲ್ಲ ಹಿಂಗ್ ಇಷ್ಟು ಡಲ್ ಆಗ್ಬಿಟ್ಟಿದ್ದೀನಿ ಯಾಕೆ? ಅಯ್ಯೋ ನಿಮ್ ಟ್ರೈನಿಂಗ್ ಇಲ್ದೆ ಹಿಂಗ ಆಗ್ಬಿಟ್ಟಿದೆ ಗುರುಗಳೇ. ಒಂದ್ ನಿಮಿಷ ಜಾಕೆಟ್ ತೆಗೀರಿ. ಈಗ ಯಾವ ಸೆಟ್ಗೆ ಹಾಕಿರೋ ಕಂಬನೇ ತುರಿಕೊಂಬಂದಿರಂಗವ್ರೆ. ಗುರುಗಳೇ ಈಗೇನಂತೀರಾ? ಹಿಂಗ್ ತೋರ್ಸಿದ್ರೆ ಹೆಂಗಾಯ್ತದೆ ಇದು? ಓ ಏನು ಎಲ್ಲ ಮೂಳೆ ಬಿಟ್ಕೊಬಿಟ್ಟವೆ. 1 2 3 4 ಮೂಳೆನೂ ಕಾಣಿಸ್ತಾವೆ. ಹಿಂಗಿರ್ಬೇಕು ಹಿಂಗೆ. ಯಾಕೆ ಹಿಂಗ್ ವೀಕ್ ಆಗ್ಬಿಟ್ಟಿದ್ಯಾ ಅರುಣ? ಎಲ್ಲ ಒಂಚೂರು ಬೈಸಿಪ್ಸ್ ತೋರ್ಸು. ನನ್ ಗರಡಲ್ಲಿದ್ದಾಗ ಹೆಂಗಿದ್ದೆ ಅರುಣ ನೀನು? ಎಂಟಿ ಊಟ ಆಗ್ತಿಲ್ಲ ಅಂತ ಕಾಣುತ್ತೆ. ಇರೋ ಊಟ ಎಲ್ಲ ಅವಳೇ ತಿನ್ಕೊಂಡ್ಬಿಡ್ತಾಳೆ ಗುರುಗಳೇ. ಹೌದಾ? ಜಡ್ಜಸ್ ಎಲ್ಲ ನೋಡ್ತಿರ್ಬೋದು, ಏನು ಇವ್ನ್ ಟ್ರೈನಿಂಗ್ ಮಾಡೋಣ ಅಂತ ನಂಬಿಕೆನೆ ಗೊತ್ತಿಲ್ಲ ಅವ್ರಿಗೆ. ನೀವು ಇವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದೀರಾ ಅಂದ್ರೆ ನಾನ್ ನಂಬೋದಿಲ್ಲ ರೀ. ಕುರಿ ಗರಡಿ ಮನೆಯಿಂದ ಎಂತೆಂತವ್ರಿಗೆ ಟ್ರೈನ್ ಆಗಿದೆ ಗೊತ್ತಾ? ಗೊತ್ತಿಲ್ಲ. ಏಯ್ ಹಾಕ್ರ. ಹಾಲಿವುಡ್ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ಅಂತ ಶ್ವೇತ ಅವರು. ಬಾಲಿವುಡ್ ಹಾಲಿವುಡ್ ಅಲ್ಲ. ಅವ್ರವ್ರು ಚೇಂಜ್ ಮಾಡ್ಕೊಂಡ್ರೆ ನಾನೇನ್ ಮಾಡಕ್ ಆಗ್ತದೆ? ನಾನ್ ಟ್ರೈನಿಂಗ್ ಕೊಡ್ಬೇಕಾದ್ರೆ ಹಾಲಿವುಡ್ ಅಲ್ಲಿ ಇದ್ರು. ಇವ್ರು ಯಾರು ಅಂತ ಹೇಳಿ? ಸಲ್ಮಾನ್ ಖಾನ್. ಇವ್ರ ಹೆಸರು ಹೇಳಿ. ಅರ್ನಾಲ್ಡ್ ಗುರುಗಳೇ. ಗರ್ನಾಲ್ಡ್. ಶಿವಾಜಿನಗರದಲ್ಲಿ ಇವರನ್ನ ಇದ್ದಿದ್ದ. ಶಿವಾಜಿನಗರದಲ್ಲಿ ಚಾಕಣ ಮಾಡ್ತಿದ್ರು. ನಾನ್ ಕರೆದು ನನ್ನ ಟ್ರೈನಿಂಗ್ ಕ್ಲಾಸ್ ನಾನು ಊಟ ಹಾಕಿ ಈ ತರ ಬಾಡಿ ಬರ್ಸಿ ಆಮೇಲೆ ರ್ಯಾಂಬೋ 3 ಅಂತ ಮಾಡಿದ್ರು. ಟರ್ಮಿನೇಟರ್ ಕಣಪ್ಪ. ಅದು ರ್ಯಾಂಬೋ 3 ಅಂತ ಆಮೇಲೆ ಟರ್ಮಿನೇಟ್ 3 ಅಂತೇನೋ ಮಾಡಿದ್ರು ಅಂತ ಕಾಣುತ್ತೆ. ನೆಕ್ಸ್ಟ್ ಹಾಕ್ರ. ಇವ್ರಿಗೂ ನೀವೇನ ಟ್ರೈನಿಂಗ್ ಕೊಟ್ಟಿರೋದು? ಆಫ್ ಕೋರ್ಸ್ ನಾನು ಫಿಟ್ ಆಗಿದ್ದೆ. ಅಲ್ಲಡಿ ಅಲ್ಲೋಡಿ. ಯಾವಾಗ ಗುರುಗಳೇ? ನಾನೇ ಇವನು ಬಾಡಿ ಬಿಲ್ಡ್ ಮಾಡಿಸಿದ್ದೆ ತಪ್ಪಾಗುತ್ತೆ. ಹಿಂಗೆ ದುನಿಯಾ ವಿಜಯ್ ಸರ್ಗೆ ನಾನೇ ಟ್ರೈನಿಂಗ್ ಮಾಡಿದ್ದೆ. ಇವ್ರಿಗೆಲ್ಲ ನಾನೇ ಟ್ರೈನಿಂಗ್ ಕೊಟ್ಟಿರೋದು. ನಂಬಿಕೆ ಬಂತಲ್ಲ ಈಗ? ಅಷ್ಟೇ ಅಷ್ಟೇ. ಆಕ್ಚುಲಿ ತುಂಬಾ ಸರ್ಗೋಗಿದೆಯಮ್ಮ. ಎಂತಿ ಊಟ ಸರಿಯಾಗಿ ಆಗ್ತಿಲ್ಲ ಅಂತ ಕಾಣುತ್ತೆ. ನೀನ್ ಹೆಂಡ್ತಿನ ಒಂದ್ಸಲ ಕರಿಯಮ್ಮ, ನಾನು ಮಾತಾಡ್ತೀನಿ. ಕರಿ ಮಮ್ಮಿ. ಮಮ್ಮಿ ನಂಬರ್ 1 ಪ್ರೋಗ್ರಾಮ್ ಅಲ್ಲ ಇದು, ಜೋಡಿ ನಂಬರ್ 1 ಪ್ರೋಗ್ರಾಮ್. ನೀನ್ ಹೆಂಡ್ತಿ ಕರಿ. ಹೆಂಡ್ತಿ ತಾನೇ? ಇರಿ ಗುರುಗಳೇ. ಮಮ್ಮಿ. ತಿರ್ಗಾದೆ ಮಮ್ಮಿ ಅನ್ಕೊಂಡೆ. ಹಲೋ, ಇವ್ರ ಮಮ್ಮಿ ಅಂತ ಕರೆದಿದ್ ಇವ್ರನ್ನ? ಮಮ್ಮಿ ಅಂತ ಯಾಕೆ ಕರೆದಿದ್ದ? ಮಮ್ಮಿ ತರ ಪ್ರೀತಿ ತೋರಿಸ್ತಾರೆ ಅಂತ, ಆಮೇಲೆ ಮಮ್ಮಿ ತರ ಬೈತಾರೆ ಅಂತ. ರಜನಿ ಬೈಯದ ನಾನು ಯಾವತ್ತೂ ನೋಡೇ ಇಲ್ವಲ್ಲ. ಸರಿ, ನೀವೇನಂತ ಕರಿತೀರಾ? ಡ್ಯಾಡಿ ಅಂತ ಕರಿತೀರಾ? ಇಲ್ಲ. ಮೊದಲನೇದಾಗಿ ಅರುಣ್ ಅವರೇ, ರಜನಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಇವ್ರ ಪ್ರೊಫೆಷನಲ್ ಅಲ್ಲಿ ತುಂಬಾ ಪ್ರಮೋಷನ್ ಅದೆಲ್ಲ ತುಂಬಾ ಕಡಿಮೆ. ಯಾರು ಇವರು ಒಂಥರ ಎಲೆ ಮರೆ ಕಾಯಿ ತರ ಇದ್ಬಿಡ್ತಾರೆ. ಆದ್ರೆ ಇವ್ನ್ ಹಂಗ ಆಗ್ಬಾರ್ದು ಅನ್ನೋ ಇಂಟೆನ್ಷನ್ ಇಂದ ನಾನು ಜೋಡಿ ನಂಬರ್ 1 ಬರಬೇಕು ಅನ್ನೋದು ನನಗೆ ಆಸೆ ಇತ್ತು. ಸೊ ಹಾಗಾಗಿ ಕಾರ್ಯಕ್ರಮಕ್ಕೆ ಬಂದ್ರಿ. ಎಸ್, ವೆರಿ ನೈಸ್. ಅರುಣ್ ಸರ್, ಕುರಿ ಸಾರು ನಿಮ್ಮ ಪ್ರೀತಿಯ ಗುರುಗಳಲ್ವಾ? ಸರ್. ಅಲ್ಲಿ ಹೆಂಗ್ ನಿಂತಿದ್ದಾರೆ ಹೆಸರು ಹೇಳಿದ ತಕ್ಷಣ? ಇಲ್ಲ, ಗೊತ್ತಾಯ್ತು ನೀವು ಅವ್ರ ಗುರುಗಳು ಅಂತ ಗೊತ್ತಾಯ್ತು ಕುರಿ ಸರ್. ಈಗ ಕಪಲ್ ವರ್ಕೌಟ್ ಇದೆಯಲ್ಲ ಸರ್, ಮರ್ತು ಬಿಟ್ಟಿದಾರಂತೆ. ಅವಾಗಲೇ ಸೈಡ್ಗೆ ಹೋದಾಗ ಟಚ್ ಹೊಟ್ಟೋಗಿದೆ. ಒಂಚೂರು ನನ್ನ ಶಿಷ್ಯ ಬಂದ್ರೆ ಹೇಳ್ಕೊಡ್ತಾನೆ ಅಂತ ಒಂಚೂರು ಅವ್ರಿಗೆ ಹೇಳ್ಕೊಡ್ತೀರ, ಅದ್ ಮಾಡ್ಲಿ ಅವರು. ಓ ಎಸ್.